ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ. ಏನು ಮಾಡ್ಬೇಕು, ನಮ್ಮಮ್ಮ ಅಂದರು ಪಕ್ಕದವರು ನನ್ನ ಬ್ಲೌಸ್ ಯಾರು ಸರಿಯಾಗಿ ಹೊಲ್ಕೊಡ್ತಾ ಇಲ್ಲ. ನಮ್ಮಮ್ಮಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅದು ದೇವ್ರು ನನ್ನ ದಾರಿ ಹೆಂಗೆ ಕೊಡ್ತಾನೆ ನೋಡಿ. ಆಮೇಲೆ ಅಮ್ಮ ಹೇಳಿದ್ರು ಹೋಗಿ ಇದನ್ನ ಯಾವುದು ಟೈಲರಿಂಗ್ ಕಲಿ ನನ್ನ ಬ್ಲೌಸ್ ಹೊಲಿಯೋಕ್ಕೆ ಅಂತೇಳಿ ಅಮ್ಮ ಕಳಿಸಿದ್ರು ಹೋಗು ಅಂತ. ಸರಿ, ಅವಾಗ ಇನ್ನೇನು ಪಾಪ ನಮ್ಮ ಮನೇಲಿ ನೋಡ್ಕೊತಾ ಇದ್ರು ಶಾಪ್ನ. ನಾನು ಹೋಗಿ ಟೈಲರಿಂಗ್ ಕಲಿಯೋಕ್ಕೆ ಹೋದಾಗ ಅಲ್ಲಿ ನನಗೆ ಇಂಟ್ರೆಸ್ಟ್ ಬಂತು. ಓಕೆ, ನಮ್ಮ ಅಮ್ಮನ ನಂದು ಹೊಲ್ಕೊಂಡೆ. ನಾನು ಹೋಗಿದ್ದು ಎರಡೂವರೆ ತಿಂಗಳು, ಲಾಸ್ಟಲ್ಲಿ ಓಕೆ ಆಗಲಿಲ್ಲ, 2.5 ತಿಂಗಳು ಹೋಗಿದ್ದು. ಅವಾಗ ಏನು ಹೇಳ್ಕೊಡ್ತಾಯಿದ್ರು, ಆಗಿನ ಕಾಲದ ಬ್ಲೌಸು, ಆಮೇಲೆ ಆಗಿನ ಕಾಲದ ಒಂದೆರಡು ಡ್ರೆಸ್ಗಳು ಕಲಿತು ನಾನು ಬಂದೆ. ಮನೇಲಿ ಕೂತ್ಕೊಂಡು ನಮ್ಮ ಅಲ್ಲೆಲ್ಲ ಪರಿಚಯ ಇದ್ರಲ್ಲ ಎಲ್ಲರೂ. ಮೇಡಮ್ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕೇಳಿದಾಗ ನಮ್ಮ ಮನೇಲಿ ಪಾಪು ಇದೆ, ಮನೇಲಿದ್ದಾರೆ. ಹೌದಾ, ಪಾಪು ನೋಡ್ಕೊಂಬರ್ತೀನಿ ಅಂತ ಮನೆಗೆ ಬಂದರು. ಇವಾಗ ಸುಮಾ ಅನ್ನೋರು ಹೋಗ್ಬಿಟ್ಟಿದ್ದಾಳೆ ಇವತ್ತು, ಅವಳನ್ನು ಹೇಳ್ಬೇಕಿತ್ತು. ಅವರು ಮತ್ತೆ ಇನ್ನೊಬ್ರು ಹೆಸರು ಮಾಡ್ತಾಯಿತ್ತು, ತೇಜು ಅನ್ಸುತ್ತೆ, ಅವ್ರ ತಂಗಿನ. ಅವ್ರನ್ನ ನೋಡೋಕ್ಕೆ ಅಂತ ಬಂದರು ನನ್ನ ಪಾಪು ನನ್ನನ್ನು ನೋಡೋಕ್ಕೆ. ಯಾವಾಗ ಮಿಷನ್ ಇತ್ತು, ನಾನು ಹೊಲ್ಕೊಂಡು ಕೂತಿದ್ದೆ. ಸೆಕೆಂಡ್ ಹ್ಯಾಂಡ್ ಮಿಷನ್ ಇಲ್ಲಿದೆಯಲ್ಲ ಅದಿತ್ತು. ಏನೋ ಮಾಡ್ತಾ ಇದ್ದೀರಾ? ಹೂನಪ್ಪ, ಇಲ್ಲಿ ಏನು ಟೈಲರಿಂಗ್ ಮನೇಲಿ ಮಾಡ್ತಾ ಇದ್ದೀನಿ ಅಷ್ಟೇ, ಇವಾಗ ಪಾಪು ಇರೋದಕ್ಕೆ ಹೋಗ್ತಾ ಇಲ್ಲ. ಮತ್ತು ನೀವು ಸುಮ್ಮನೆ ಯಾಕೆ ಮಾಡ್ತೀರಾ, ನಮ್ಗೆ ಹೇಳ್ಕೊಡಿ ಅಂದರು. ಹೇಳ್ಕೊಡೋವಷ್ಟು ನಾನು ಕಲ್ತಿಲ್ಲ, ಡೈರೆಕ್ಟಾಗಿ ಹೇಳಿದೆ. ಹೇಳ್ಕೊಡೋವಷ್ಟು ನಾನು ಕಲ್ತಿಲ್ಲ, ನಾನು ಹೊಲ್ಕೊತಾ ಇದ್ದೀನಿ, ಅಮ್ಮಂಗೆ ಹೊಲ್ಕೊಡ್ತಾ ಇದ್ದೀನಿ. ಏನಿಲ್ಲ ನಮ್ಮ ಹುಡುಗಿ ನೀವು ಎಷ್ಟು ಗೊತ್ತು ಅಷ್ಟೇ ಹೇಳ್ಕೊಡಿ ಅಂತ ಅವ್ರು ಅಂದರು. ಈಗ ಸುಮ್ಮನೆ ಹೇಳ್ಕೊಡಿ ಅಂದರೆ ನನಗೆ ಸುಮ್ಮನೆ ಯಾಕೋ ಬೇಡ ಅನ್ನಿಸ್ತು. ಆಗ ಇನ್ನು ನನಗೆ ಪರ್ಫೆಕ್ಟ್ ಇದ್ದರೆ ನಾನು ಹೇಳ್ಕೊಡ್ಬೋದು. ಸುಮ್ಮನೆ ಹೇಳ್ಕೊಟ್ರೆ ತಪ್ಪಾಗುತ್ತಲ್ವಾ ಅಂದ್ಬಿಟ್ಟು ನಾನು ಇಲ್ಲ ಅಂತಂದು ದುಡ್ಡು ಕೇಳಿದ್ರೆ ಮೋಸ್ಟ್ಲಿ ಅವ್ರು ಬರಲ್ಲ ಅಂದ್ಕೊಂಡು, ಇಲ್ಲಪ್ಪ ನಾನು ಕಲ್ತಿದ್ದು 400 ರೂಪೀಸ್ ಕೊಟ್ಟು 14 ವರ್ಷದ ಹಿಂದೆ. ಆದರೆ ಆಗ ಸುಮ್ಮನೆ ಹೇಳಿದೆ 500 ರೂಪೀಸ್ ಆಗುತ್ತೆ ಅಂತ. ಹೌದಾ ಅಂದ್ರೆ ಓದು ಸದ್ಯ ನಮ್ಮನೇಲಿ ಬಂದು ಕೇಳಿದ್ರು ಕಂಡ್ರಿ 500 ಓದು ಅಂತ ಅಂದೆ. ಮತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಪಾಪು ಕರ್ಕೊಂಡು ಸ್ಕೂಲ್ ನಮ್ಮ ಶಾಪ್ ಹತ್ರ ಹೋಗ್ತಾ ಇದ್ದೆ. ಆಗ ಅವ್ರ ಮಗಳು ಕರ್ಕೊಂಡು ಅವರಿಬ್ರು ಬಂದು, ಅಯ್ಯೋ ಇವ್ರ ನಾನು ನೋಡಿದ್ರೆ ಬೇಡ ಅಂದಿನಿ, ಇವ್ರು ಬಂದೇ ಬಿಟ್ರಲ್ಲ. ನನ್ನ ಹತ್ರ ಬಂದಮೇಲೆ ನನಗೆ ಇದುವರೆಗೂ ಯಾವುದೂ ಇಲ್ಲ ಅಂದ ಅಭ್ಯಾಸವೇ ಇಲ್ಲ. ಏನೇ ಹೇಳಿ ಓಕೆ, ಅದು ನನಗೆ ಕಷ್ಟ ಆಗುತ್ತೋ ಆಗಲ್ವೋ, ಇಲ್ಲ ನನಗೆ ಪದಕ್ಕನೇ ಆಗಲ್ಲ ಅನ್ನೋ ಪದ ನನ್ನ ಹತ್ರ ಇಲ್ಲವೇ ಇಲ್ಲ. ಈಗ ಎಷ್ಟೋ ಜನ ನನಗೆ ಕೊಡ್ತಾರೆ, ನಾಳೆನೇ ಬೇಕು ಮೇಡಮ್ ಮದುವೆ, ನೈಟೆಲ್ಲ ಕುತ್ಕೊಂಡು ಹೋಗ್ಕೋಬೇಕು. ಅದೆಲ್ರಿಗೂ ಆಲ್ಮೋಸ್ಟ್ ಇರೋರಿಗೆಲ್ಲ ಗೊತ್ತಿರುತ್ತೆ. ಆ ರೀತಿ ನಾನು ಆಗಲ್ಲ ಅನ್ನೋ ಪದ ಇಲ್ಲ. ಸರಿ ಬನ್ನಿ ಅಂತ ಕರ್ಕೊಂಡು ಹೋದರೆ ಏನು ಪ್ರಿಪ್ರೇಷನ್ ಆಗಿಲ್ಲ. ಈಗ ಬರ್ತೀನಿ, ನೀವು ಏನೇ ಕೂತ್ಕೊಂಡ್ರು ಏನೇ ಕೆಟ್ಟು ಪಟ 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 ಅಂತ ಹೇಳ್ತೀನಿ, ಆದರೆ ಏನು ಪ್ರಿಪ್ರೇಷನ್ ಆಗಿಲ್ಲಲ್ಲ. ಇದುವರೆಗೂ ನಾನು ಇದನ್ನು ಯಾರಿಗೂ ಹೇಳಿಲ್ಲ, ಅದು ಇವತ್ತು ಹೇಳ್ತಾ ಇದ್ದೀನಿ. ಅಯ್ಯೋ ರಾಮ, ಏನು ಹೇಳ್ಕೊಡ್ಲಿ, ಒಂದು ಫುಲ್ ಬ್ಲಾಂಕ್ ಆದೆ. ಈಗ ಫಸ್ಟ್ ಟೈಮ್ ನೀವು ಬಂದು ಕೂತ್ಕೊಂಡು ಬ್ಲೌಸ್ ಹೊಲಿರಮ್ಮ ಅಂದರೆ ಹೆಂಗೆ ಹೊಲಿತೀರಾ? ಫುಲ್ ಬ್ಲಾಂಕ್ ಆದಾಗ ಅನ್ನಿಸ್ತು. ಹೌದು, ಒಂದು 5 ನಿಮಿಷ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಮಿರರ್ ಹತ್ರ ನಿಂತ್ಕೊಂಡೆ. ಅಲ್ಲಿ ನನ್ನನ್ನು ನಾನೇ ನೋಡ್ಕೊಂಡು ಕೇಳಿದೆ, ಮೇನಕಾ ನಿನಗಿದು ಟ್ಯಾಲೆಂಟು, ದೇವ್ರು ನಿನಗೆ ಇದನ್ನು ಕಳಿಸಿದ್ದಾನೆ, ನೀನು ಮಾಡಿ ತೋರಿಸು ಅಂತ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನ ಮನಸ್ಸಿಂದ ನಾನೇ ಮಾತಾಡಿದೆ. ಹೌದು, ಅಲ್ಲೇ ಕೂತ್ಕೊಂಡೆ, ಅವ್ರು ಆಚೆ ಕೂತ್ತಾರೆ, ರೂಮಲ್ಲಿ ಕೂತ್ಕೊಂಡು ಮಿರರ್ ಮುಂದೆ ಕೂತ್ಕೊಂಡೆ. ನಿನಗೆ ನೀನೇ ಸ್ಟೂಡೆಂಟು, ಮಾಡು ಇವಾಗ. ಫಸ್ಟೇ ಸ್ಟೂಡೆಂಟು ನನಗೆ ನಾನೇ. ಇದನ್ನು ಇವ್ರು ಕೂಡ ಹೇಳಿಲ್ಲ, ನಾನು ಇವತ್ತೇ ಹೇಳ್ಬೇಕು ಅನ್ನಿಸ್ತು ಹೇಳಿದ್ದು. ಫಸ್ಟ್ನೇ ಸ್ಟೂಡೆಂಟು ನನಗೆ ನಾನೇ. ಕಲ್ತಿದ್ದೀನಿ, ಸಣ್ಣದು ಕಲ್ತಿರೋದೆಷ್ಟು ಸ್ವಲ್ಪ ಮಾತ್ರ. ನಾನು ಅಲ್ಲಿ ಹೇಳ್ಕೊಡ್ಬೇಕು, ಅದನ್ನು ಸಿನ್ಸಿಯರಾಗಿ ಹೇಳ್ಕೊಡ್ಬೇಕು, ಕರೆಕ್ಟಾಗಿನೇ ಹೇಳ್ಕೊಡ್ಬೇಕು. ಹೆಂಗೆ ಬೇಕಂಗೆ ಹೇಳ್ಕೊಡೋಕ್ಕಾಗಲ್ಲ. ಆವಾಗ ಮಿರರ್ ಮೇಲೆ ಕೂತ್ಕೊಂಡು ಒಂದು ಕ್ವಶನ್ ಮಾಡಿದೆ ನಾನು ಮಿರರ್ನ, ಮೇನಕಾ ಇವಾಗ ನೀನೇ ಸ್ಟೂಡೆಂಟು, ಹೆಂಗೆ ಹೇಳ್ಕೊಡ್ತೀಯ ಹೇಳ್ಕೊಡು ಅಂತ. ಆಗ ನಮಸ್ಕಾರ ಮಾಡ್ಕೊಂಡು ಮಿರರ್ ಮುಂದೆ ಕೂತ್ಕೊಂಡು ನಾನು ಹೇಳ್ಕೊಡ್ತಾ ಇದ್ದೆ. ಅವಾಗಲೇ ಅನ್ನಿಸ್ತು, ಓ ಇದು ನನಗೆ ಟ್ಯಾಲೆಂಟ್ ಇದೆ. ಡನ್. ಅಲ್ಲೇ ನಾನೇ ಕೂತ್ಕೊಂಡು ಫಸ್ಟ್ನೇ ಚಿಮ್ಮೀಸ್ ಕಟ್ಟಿಂಗು ಮಿರರ್ ಮುಂದೆ ನಾನೇ ಮಾಡಿದ್ದೆ. ನನಗೆ ನಾನೇ ಸ್ಟೂಡೆಂಟಾಗಿ ಹೇಳ್ಕೊಟ್ಟೆ. ಹೇಳ್ಕೊಡೋದು ಹೆಂಗೆ ಅಂತ ಕಲ್ತಿದ್ದು ನನಗೆ ಮಿರರಿಂದ ನನಗೆ ನಾನೇ ಈ ರೀತಿ ಬರಬೇಕು, ಈ ರೀತಿ ಮಾಡಬೇಕು ಅಂಥೇಳಿ ಅಲ್ಲಿ ನಾನು ಮಾಡಿ ನೋಡಿಕೊಂಡೆ. ಗುಡ್. ಅದು ಬಂದು ಆಚೆಗಡೆ ಅವ್ರು ಹೇಳ್ಕೊಟ್ಟೆ. ಅಲ್ಲಿ ಹೇಳ್ಕೊಡೋಕೆ ಶುರು ಹಚ್ಕೊಂಡಿದ್ದು ಇಲ್ಲಿವರೆಗೂ ಬಂದು ನಿಂತೀನಿ. ಅಂದರೆ ನನ್ನಲ್ಲಿ ಇರೋ ಶ್ರದ್ಧೆ, ಇವ್ರು ನನ್ನ ಹತ್ರ ಬಂದಿದ್ದಾರೆ ಅಂತಂದರೆ ಅವ್ರಿಗೆ ನಾನು ಮೋಸ ಮಾಡಬಾರ್ದು, ಸಿನ್ಸಿಯರಾಗಿ ಹೇಳ್ಕೊಡ್ಬೇಕು. ನಾನು ಅಲ್ಲಿ ಬಂದು ಹೆಂಗೋ ಹೇಳ್ಕೊಡ್ಬೋದಿತ್ತು. ಈಗ ನಮ್ಮ ಮೇಡಮ್ ಹತ್ರ ಈಗೆಲ್ಲ ನೀವು ಕಲ್ತಿದ್ದೀರಾ, ಓಕೆ ನಾನು ಹೇಳ್ಕೊಟ್ಟು ನೀವು ಫಾಲೋ ಮಾಡ್ತೀರಾ. ನಮ್ಗೆ ಅವಾಗ ಬೇಸಿಕ್ಕು, ಅವಾಗ ಬೇಸಿಕ್ ಅಷ್ಟೇ ಕಲ್ತಿರೋದು. ಹೆಂಗೆ ಹೇಳ್ಕೊಡ್ತೀಯ? ದೇವ್ರಣ್ಣಗೆ ಗೊತ್ತಿಲ್ಲ, ಹೇಳ್ಕೊಡ್ಬೇಕಾದ್ರೆ ಒಂದು ಡಿಸೈನ್ ಕೊಟ್ಟರೆ ಆ ದೇವ್ರು ನನಗೆ ಏನು ಶಕ್ತಿ ಕೊಟ್ಟಿರೋ ಗೊತ್ತಿಲ್ಲ, ಹಿಂಗೆ ಬರುತ್ತೆ ಅಂತ ಮಾಡೋಕ್ಕೆ ಶುರು ಹಚ್ಕೊಂಡೆ. ಯಾವ ಕ್ಲಾಸ್ಗೂ ಕೂಡ ಹೋಗಿಲ್ಲ ನಾನು, ಯಾವ ಟೈಲರಿಂಗ್ ಕ್ಲಾಸ್ ಕೂಡ 3 ತಿಂಗಳು ನಮ್ಮ ಟೀಚರ್ ಹೋಗಿದ್ದೀನಿ. ನಾನು ಬೇಸಿಕ್ ಕಲ್ತಿದ್ದೀನಿ. ಆಮೇಲೆ ಡಿಸೈನ್ ಸಣ್ಣ ಪುಟ್ಟ, ಆಗ ನಾವು ಒಂದು ಲೇಸ್ ಇಟ್ಟು ಡೋರಿ ಮಾಡೋದು, ಅದೆಲ್ಲ ನಮ್ಮ ಮೇಡಮ್ ಸಿನ್ಸಿಯರಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅದಾದಮೇಲೆ ಡಿಸೈನ್ ಕ್ಲಾಸ್ಗೆ, ಯಾವುದೇ ಡಿಸೈನ್ ಕ್ಲಾಸ್ಗೆ ನಾನು ಹೋಗಿಲ್ಲ. ಈಗ ಫ್ಯಾಷನ್ ಡಿಸೈನು ಅಷ್ಟೇ, ಯಾವುದೇ ಕ್ಲಾಸ್ಗೆ ಹೋಗಿಲ್ಲ. ಹಿಂಗೆ ಕೊಟ್ಟರೆ ಸಾಕು, ಇದು ಹಿಂಗೆ ಬರುತ್ತೆ ಅಂತ ಹೇಳ್ತೀನಿ. ಅದು ದೇವ್ರು ಕೊಟ್ಟರೆ ಶಕ್ತಿ ಇರಬೇಕು, ನನ್ನಲ್ಲಿರೋ ಶ್ರದ್ಧೆಯಿಂದ ನಾನು ಮುಂದಕ್ಕೆ ಹೋಗ್ತಿರ್ಬೇಕು. ಈಗ 6 ತಿಂಗಳಾಯಿತು, ಅದಾಗಿದ ತಕ್ಷಣ ನಂಗೆ ಗೋರೋಡಿತ ನಿಂತ್ಕೊಳ್ಳುತ್ತೆ. ಇದಿತ್ತು, ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ನಮ್ಮ ಮನಸ್ಸು ನಮ್ಮಲ್ಲಿ ಕೇಳ್ಕೋಬೇಕು. ಎಲ್ಲರೂ
ಹೌದು, ಗಂಡನ ಅಡುಗೆ ಮಾಡ್ತಿದ್ದೀವಿ, ಮಕ್ಕಳು ನೋಡ್ಕೊತಾ ಇದ್ದೀವಿ, ನಾವೇನ್ರಿ ಅಚೀವ್ ಮಾಡಿರೋದು? ನೀವು ಕೇಳ್ಕೊಳ್ಳಿ. ಇಲ್ಲಿಂದ ಶುರುವಾಗಿರೋ ಜರ್ನಿ, ಮತ್ತೆ ಕ್ಲಾಸ್ ಮಾಡಿದೆ, ಫ್ಯಾಕ್ಟ್ರಿ ಮಾಡಿದೆ, ಯೂಟ್ಯೂಬ್ ಮಾಡಿದೆ. ಯೂಟ್ಯೂಬಲ್ಲಿ ಎಷ್ಟೋ ಜನ ನೋಡ್ತಾ ಇದ್ದಾರೆ. ಅಲ್ಲಿ ನೋಡ್ಕೊಂಡಾದ್ಮೇಲೆ ಒನ್ ಬೈ ಒನ್ ಮಾಡ್ತಾ ಇದ್ದೀನಿ. ಆದರೂ ನಂಗೆ ಇನ್ನೂ ಸಮಾಧಾನ ಆಗ್ತಾ ಇಲ್ಲ, ಇಷ್ಟಕ್ಕೆ ಸಾಲದು ಅಂತ. ನಾನೇ ಇಷ್ಟು ಹೇಳ್ಬೇಕಾದ್ರೆ ಇಷ್ಟೊಂದು ಸ್ಟೋರಿ ಹೇಳಿದೆ, ನೀವುಗಳು ಯಾಕೆ ಹೇಳ್ಕೋಬಾರ್ದು? ಇಲ್ಲ, ನಾನು ಈ ವರ್ಷದಿಂದ ಇದನ್ನು ಮಾಡೇ ತೀರ್ಬೇಕು. ಈ ಡಿಸೈನ್ ಒಂದು ಬರಲ್ಲ, ಯಾಕೆ ಬರಲ್ಲ ಡಿಸೈನು? ಯಾಕೆ ಈ ಬ್ಲೌಸ್ ನಮಗೆ ಮಾಡೋಕ್ಕೆ ಬರಲ್ಲ? ಕೂತ್ಕೊಳ್ಳಿ, ಅದು ಗಮನ ಇಟ್ಟು ನೋಡಿ. ನಿಮ್ಮ ಮನಸ್ಸು ಎಲ್ಲೂ ಹೋಗಿರ್ಬಾರ್ದು. ಒಂದು ಬ್ಲೌಸ್ ಆಗಲಿ, ಡ್ರೆಸ್ ಆಗಲಿ, ಯಾವುದೇ ಡಿಸೈನ್ ಕೊಟ್ಟರು ಇದು ಮಾಡೇ ತೀರ್ತೀನಿ ಇನ್ನಂಗೆ ಇರಬೇಕು. ಈಗ ನನ್ನ ಕ್ಲಾಸಲ್ಲಿ ಇಡೀ ಎಲ್ಲದನ್ನು ನೀವು ಕಲಿಯೋಕ್ಕಾಗಲ್ಲ. ಇಷ್ಟು ಕ್ಲಾಸಲ್ಲಿ ನಾನು ಇಷ್ಟು ಅಂತ ಹೇಳಿರ್ತೀನಿ, ಅಷ್ಟೇ ನೀವು ಕಲಿಯೋಕ್ಕಾಗೋದು. ಸರಿ ತಾನೆ? ಅದಾದಮೇಲೆ ಕಸ್ಟಮರ್ ಬಂದ ತಕ್ಷಣ ಹೊಡ್ಬರ್ತೀರಾ? ಇಲ್ಲ ಅಲ್ವಾ? ಬ್ಲೌಸ್ ತೆಗೀರಿ, ಇದು ಹೆಂಗೆ ಕಟಿಂಗ್ ಆಗಿದೆ, ನಿಮ್ಮ ಪೂರ್ತಿ ಗಮನ ಆ ಕಟಿಂಗ್ ಕಡೆ ಹೋಗ್ಬೇಕು. ಕಟಿಂಗ್ ಕಡೆ ಹೋಗ್ಬೇಕು. ಅಲ್ಲಿರೋದನ್ನ ಹೆಂಗೆ ಮಾಡಿದ್ವಿ, ಏನು ಮಾಡಬೇಕು ಅದನ್ನು ತೆಗಿಬೇಕು, ನೋಡಬೇಕು. ಪೇಪರ್ ಕಟಿಂಗ್ ಮಾಡಿ ತಪ್ಪಿಲ್ಲ, ವೇಸ್ಟ್ ಆದ್ರೂ ಆಗಲಿ, ಏನು ಯಾರಿಗೇನು ಮಾಡಲ್ಲ, ವೇಸ್ಟ್ ಆದರೂ ಪರವಾಗಿಲ್ಲ, ನಾನು ಮಾಡೇ ತೀರ್ತೀನಿ. ಒಂದು ಬ್ಲೌಸ್ ನಿಮಗೆ ಒಂದು ತೋರಿಸಿ, ಆಮೇಲೆ ಚೆನ್ನಾಗಿ ಬಂದೇ ಬರುತ್ತೆ. ಆಯ್ತಲ್ವಾ? ಈಗ ಈ ಟೀಚರ್ಸ್ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಗೋಲ್ ಏನಿರಬೇಕು ನಿಮ್ಗಳ್ದೆಲ್ಲ? ಮಾಡೇ ತೀರ್ಬೇಕು. ಇದು ಬರಲ್ಲ ನಮ್ಮ ಮಾತೇ ಇಲ್ಲ. ಓಕೆ, ಬರಲ್ವಾ? ಅಕಸ್ಮಾತ್ ನಿಮಗೆ ಅದು ಬರ್ತಾನೆ ಇಲ್ಲ, ಎಷ್ಟು ಮಾಡಲಿಲ್ಲ ಅಂದರೆ ಬಿಟ್ಬಿಡಿ, ಅದು ಬೇರೆ ತಗೊಳ್ಳಿ. ಗಮನ ಅಲ್ಲೇ ಇರಬೇಕು. ಯಾಕೆ ಬರ್ತಿಲ್ಲ ಅನ್ನೋದು ಗಮನ ಇರಬೇಕು. ಬೇರೆ ತಗೊಂಡು ಅದ್ರ ಕಡೆ ಮುಂದೆ ಹೋಗ್ತಾ ಇರಬೇಕು. ಮಧ್ಯ ಟೈಮ್ ಸಿಗ್ತಾ ಅದನ್ನು ಪಿಕಪ್ ಮಾಡ್ಕೊಂಡು ತಗೊಂಬಂದು ಇಲ್ಲಿ ಕೂರಿಸ್ಬೇಕು. ಇವಾಗ ಟೈಲರಿಂಗ್ ಮಾಡ್ತಾ ಇದ್ವಿ. ಕೆಲವರಿಗೆ ತುಂಬ ಜನಕ್ಕೆ ಹೆಲ್ತು ಈಟ್ ಜಾಸ್ತಿ ಆಯಿತು, ಹೆಲ್ತ್ ಪ್ರಾಬ್ಲಮ್ ಆಯಿತು, ಪ್ರೆಗ್ನೆಂಟು, ಡೆಲಿವರಿ, ಅದು ಸಮಥಿಂಗ್ ಏನೋ ಒಂದು ಆಯಿತು ಅಂತ ಇಟ್ಕೊಳ್ಳಿ. ಆಯಿತು, ಟೈಲರಿಂಗ್ ಕೂರೋಕ್ಕಾಗಲ್ಲ. ಆರಿ ವರ್ಕ್ ಏನು ಮಾಡ್ತಾ ಇದೆ, ಎಂಬ್ರಾಯ್ಡ್ರಿ ವರ್ಕ್ ಏನು ಮಾಡ್ತಾ ಇದೆ, ಕುಚ್ಚು ನಮಗೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಮನೆಯಲ್ಲಿ ಮಕ್ಕಳನ್ನ ಗಂಡನ್ನ ನೋಡಿಕೊಂಡು ಮಾಡೋ ಕೆಲಸಗಳು ಇವು ಕಂಪಲ್ಸರಿ ಮಾಡಲೇಬೇಕು. ಸುಮ್ಮನೆ 5 ನಿಮಿಷ ಟೈಮ್ ವೇಸ್ಟ್ ಮಾಡಬೇಡಿ. ಲೈಫ್ ಲಾಂಗ್ ನಾವು ಚೆನ್ನಾಗಿ ದುಡಿಬೇಕಂಡ್ರಮ್ಮ. ಲೈಫ್ ಲಾಂಗ್ ದುಡಿದು ನಮ್ಮ ಕೈಲಿ ಆಗಲ್ಲ. ಯಾವಾಗ ನಮ್ಮ ವಯಸ್ಸಾಗೋವರೆಗೂ ಅಲ್ಲಿವರೆಗೂ ನಾವು ದುಡಿಬೇಕು. ಅಲ್ಲಿವರೆಗೂ ದುಡಿತಾ ಇರಿ. ನಿಮ್ಮದು ಅಂತ ನೀವು ಸೇವ್ ಮಾಡ್ಕೊಳ್ಳಿ. ಲೈಫಲ್ಲಿ ನನ್ನ ಗಂಡ ಆಗ್ತಾರೆ, ಮಕ್ಕಳಾಗ್ತಾರೆ, ನಮ್ಮ ಅತ್ತೆ ಮಾವ ಯಾರು ಆಗಲ್ಲ. ನಿಮ್ಮ ಲೈಫು ನಿಮ್ಮ ಕೈಲಿ. ಈಗ ಎಷ್ಟೋ ನಾವು ಜನಗಳು ನೋಡಿದ್ದೀವಿ, ಮೊನ್ನೆ ಇದ್ದವರೇ ಇವತ್ತಿಲ್ಲ. ಎಷ್ಟೋ ಜನ ನಮ್ಮ ಕಣ್ಮುಂದೆ ಇದ್ದಾರೆ. ಯಾವಾಗ ಯಾರ ಲೈಫ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ, ನಮ್ದು ನಾವು ಆಸ್ತಿ ಮಾಡಿಟ್ಟಿದ್ವಿ, ಅಡುಗೆ ಮಾಡಿರ್ತೀವಿ. ಯಾವ ಆಸ್ತಿನೂ ಬರಲ್ಲ, ಯಾವ ಅಡುಗೆ ಬರಲ್ಲ. ನಿಮ್ಮಲ್ಲಿರೋ ವಿದ್ಯೆ ನಿಮ್ಮ ಕೈಲಿತ್ತು ಅಂತಂದರೆ ಲೈಫ್ ಲಾಂಗ್ ನಿಮ್ಮ ಜೊತೆ ಇರುತ್ತೆ. ಹಂಗಾಗಿ ನೀವು ಚೆನ್ನಾಗಿ ಕಲಿತು, ಇದು ಅಂತಲ್ಲ, ನಿಮ್ಮ ಹೆಣ್ಣು ಮಕ್ಳಿಗೆ ಬೇಕಾಗಿರೋದೇ ಈ ಫೀಲ್ಡ್. ಮನೆಯಲ್ಲೇ ಕುತ್ಕೊಂಡು ಮಾಡೋ ಕೆಲಸಗಳು, ಹೊರಗಡೆ ಮಾಡೋಕ್ಕೆ ಹೋಗೋಕ್ಕಾಗಲ್ವಾ? ಬಿಟಾಕಿ, ಮನೇಲೇ ಮಾಡಿರಿ. ಹೊರಗಡೆ ಕಳಿಸಿಲ್ಲ, ನಮಗೆ ಬೋಟಿಗೆ ಓಪನ್ ಮಾಡ್ಕೊಡೋದು, ಕಂಪ್ಲೇಂಟೇ ಮಾಡಬೇಡಿ. ಬೇರೆಯವ್ರನ್ನ ಯಾಕೆ ಕಂಪ್ಲೇಂಟ್ ಮಾಡ್ತೀರಾ? ಕೆಲವ್ರು ಹೇಳ್ತಾರೆ, ಮೇಡಮ್ ನಮ್ಗೆ ಯಾರು ಹೆಲ್ಪೇ ಮಾಡಲ್ಲ. ಯಾಕ್ರಿ ಮಾಡ್ಬೇಕು ಹೆಲ್ಪು? ನಿಮಗೆ ಶಕ್ತಿ ಇರಲ್ವಾ? ಮಾಡಿ, ನಿಮ್ಮಲ್ಲಿರೋ ಶಕ್ತಿ ತಗೊಳ್ಳಿ. ಯಾರು ಹೆಲ್ಪ್ ಮಾಡಿ ಏನಾಗಬೇಕಾಗಿದೆ? ನಾನು ಮಾಡೇ ತೀರ್ತೀನಿ ಅಂತ ನೀವು ಹೊರಡಿ ಚಾಲೆಂಜ್ ಹಾಕ್ಕೊಡಿ. ಮುಂದಿನ ವರ್ಷದೊಳಗಡೆ ನೀವು ಮಧ್ಯದಲ್ಲೇ ಬಂದು ಮೇಡಮ್ ನನಗೆ ಸಾಧಿಸ್ತೆ ಮೇಡಮ್ ಅಂತ ಫೋನ್ ಮಾಡೋದು ಹೇಳ್ತೀರಾ. ಬರಲಿಲ್ಲ, ಬರೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಮೆಸೇಜ್ ಹತ್ರ ಯಾಕೆ ಹೇಳ್ತೀರಾ? ಈ ಗುರಿ ಜನವರಿ 1 ಎಲ್ಲರೂ ಮಾಡಿ. ಪ್ರತಿದಿನ ಬೇರೆಯವರೆಲ್ಲ ಏನು ಮಾಡ್ತಾರೆ, ಅವ್ರು ಹುಟ್ಟಿದ ದಿನ ಜನವರಿ ಮಾಡ್ತಾರೆ. ಆದರೆ ನನ್ನ ಸ್ಟೂಡೆಂಟ್ಗಳು ಒಂದು ಸಕ್ಸಸ್ ಆಯಿತಾ, ಅಲ್ಲಿಂದಲೇ ಶುರು ಮಾಡಿ ಇನ್ನೊಂದು ಗುರಿ ಮಾಡ್ಕೊಳೋದು. ನಾನು ಮಾಡ್ತೀನಲ್ಲ, 3 ತಿಂಗಳಿಗೂ ಮಾಡ್ತಾ ಇರ್ತೀನಿ. ಇವ್ರುಗಳೆಲ್ಲ ಅಂತಿರ್ತಾರೆ, ನಮಗೆ ಇವ್ರಿಗೆ ಗೊತ್ತಿರಲ್ಲ ಪಾಪ. ಅಟ್ಲೀಸ್ಟ್ ಇವ್ರ ಹತ್ರ ನಾನು ಶೇರ್ ಮಾಡಬೇಕು. ಇವ್ರಿಗೆ ಗೊತ್ತಿಲ್ಲ, ಮಾರನೇ ದಿನ ಎಲ್ಲ ಹೇಳ್ತಿದ್ದು ಮೇಡಮ್ ಅಂತಾರೆ ಇವರು. ಗುರಿ ಆಯಿತು, ಪ್ರತಿದಿನ ರಾತ್ರಿ ನನಗೇನೋ ಗೊತ್ತಿಲ್ಲ, ಒಂದು ಮಧ್ಯರಾತ್ರಿ ಎಚ್ಚರ ಆಯಿತು, ಒಂದು 3-3:30 ಎಚ್ಚರ ಆಯಿತು ಅಂದರೆ ಅವಾಗಲೇ ಡಿಸಿಷನ್ ಆಯಿತು, ನಮ್ಮ ಮನೆಯವ್ರನ್ನ ಎದುರಿಸ್ತೀನಿ ರೀ ನಾ ಬೆಳಗ್ಗೆ. ನಿಜ, ಇದು ಸತ್ಯ. ಇದು ಇಷ್ಟು ವರ್ಷದಿಂದ ನಾನು ಹಿಂಗೆ ಏನಾದರೂ ಮಾಡಬೇಕು ಅಂತಂದರೆ ಬೇರೆಯವ್ರು ಅಂತಾರೆ. ಈಗ ಸುಮ್ಮನೆ ಎಕ್ಸಾಂಪಲ್, ನಮ್ಮ ಕ್ಲಾಸಿಗೆ ಬರಬೇಕು ಅಂತ ಎಷ್ಟೋ ದಿನ ಕೇಳ್ತಾರೆ. ಇನ್ನೂ ಕೇಳ್ಕೊಂಡು ಅಲ್ಲೇ ಇದ್ದಾರೆ ಹೊರತು ಬಂದು ಕಲ್ತಿರೋರು ಕೆಲವು ಜನಗಳು. ಇನ್ನು ಕೆಲವು ಜನ ಬಂದೇ ಇಲ್ಲ. ಬಿಡು ಮುಂದಿನ ತಿಂಗಳು ಹೋಗೋಣ, ಈ ಹಬ್ಬ ಇದೆ, ಆ ಹಬ್ಬ ಮುಗಿಸ್ಕೊಂಡು ಹೋಗೋಣ, ಅಲ್ಲೊಂದು ಮದುವೆ ಇದೆ, ಮದುವೆ ಮುಗಿಸ್ಕೊಂಡು ಹೋಗೋಣ. ಎಲ್ಲರೂ ಮಾಡ್ತಾರ್ರಿ ಹಬ್ಬ ಮದುವೆ. ಒಂದಿನ ಫಂಕ್ಷನ್ಗೆ ಹೋಗಿ ಬರೋಕ್ಕೆ ಯಾಕ್ರಿ 1 ತಿಂಗಳು ವೇಸ್ಟ್ ಮಾಡ್ತೀರಾ? ಸರಿ ತಾನೆ? ಎಲ್ಲರೂ ಮದುವೆ, ನಾವು ಮದುವೆಗಳಿಗೆ ಹೋಗ್ತೀವಪ್ಪ, ಫಂಕ್ಷನ್ಗಳು ಮಾಡ್ತೀವಿ, ಎಲ್ಲ ಫ್ಯಾಮಿಲಿ ಅಂತಂದ್ಮೇಲೆ ಎಲ್ರಿಗೂ ಇದ್ದು ನಿಮ್ಗೆ ಹೆಂಗಿರುತ್ತೋ ನಮಗೂ ಹಂಗೆ ಇರುತ್ತೆ. ಮದುವೆಗಳಿಗೆ ಹೋಗ್ಬೇಕು, ಮಕ್ಕಳು ಮನೆ ಫಂಕ್ಷನ್ಗಳಿಗೆಲ್ಲ ಮಾಡಬೇಕು. ಇವತ್ತು ನನ್ನ ತಮ್ಮನ ಬರ್ಡೇ ಇದೆ, ಅಲ್ಲಿಗೆ ಹೋಗಿ ಫಂಕ್ಷನ್ ಮಾಡ್ಬೇಕು, ನೈಟ್ ಹೋಗ್ತೀವಿ ಬರ್ತೀವಿ. ನಮ್ಮ ಗುರಿ ಅದು ಇಲ್ಲೇ ಇರಬೇಕು. ಅವೆಲ್ಲ ಫಂಕ್ಷನ್ಗಳು ಹೋಗೋದ್ರಲ್ಲೂ ಒಂದಿನ, ಲೈಫ್ ಲಾಂಗ್ ಯಾರು ಹೋಗ್ತಾನೆ ಇರಲ್ಲ. ಆ ಒಂದಿನಕ್ಕೆ ಯಾಕೆ ನಿಮ್ಮ ಗುರಿಗಳನ್ನ ಹಾಳು ಮಾಡ್ಕೊಂಡು ಕೂತ್ಕೊಂತೀರಾ? ಅದು ಮುಗಿಸ್ಕೊಂಡ್ಬಿಟ್ಟು ಹೋಗೋಣ, ಇದು ಮುಗಿಸ್ಕೊಂಡು ಹೋಗೋಣ ಅಂತ ಗುರಿ ಇಟ್ಕೊಳ್ಳಿ. ನಿರ್ಧಾರ. ನಾನು ನಿಜ ಹೇಳ್ತೀನಿ, ಇಷ್ಟು ದಿನ ಇಷ್ಟೆಲ್ಲ ಡೆವಲಪ್ ಮಾಡ್ಕೊಂಡ್ಬಂದಿದ್ದೀನಿ. ವರ್ಷಾನ್ಗಟ್ಲೆ ತೊಗೊಂಡು ಡೆವಲಪ್ ಮಾಡಿಲ್ಲ. ನಾನು ಯೂಟ್ಯೂಬ್ ತೆಗೆದು ನೋಡ್ಬೋದು ನೀವು. 4 ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ಓಕೆ, ನನ್ನ 4 ವರ್ಷದ ಜರ್ನಿ ನೀವು ಯೂಟ್ಯೂಬಲ್ಲೂ ಇದೆ, ನೋಡಿದ್ದೀರಾ.
ಹೆಂಗಿದ್ದೆ ಹೆಂಗಾದೆ. ಹಳೆ ಬಿಡಿ, ಕೊರೋನಾಗಿನ ಮುಂಚೆ ತುಂಬ ಚೆನ್ನಾಗಿದೆ, ಫ್ಯಾಕ್ಟ್ರಿ ಎಲ್ಲ ಮಾಡಿದ್ದೆ. ಕೊರೋನಾ ಆದಮೇಲೆ ತುಂಬ ಜನ ಬಿದ್ದೋಗಿದ್ದಾರೆ, ಅದರಲ್ಲಿ ನಾವು ಒಬ್ಬರು ತಪ್ಪಾಗ್ಲಾರ್ದು. ಮತ್ತೆ ಅದನ್ನೇ ಕುತ್ಕೊಂಡ್ವಾ, ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ವಾ? ಇಲ್ಲ ತಾನೆ. ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ರೆ ಮತ್ತೆ ಅಯ್ಯೋ ಹಿಂಗಾಯ್ತು, ಫ್ಯಾಕ್ಟ್ರಿ ಮಾಡಿದ್ದೆ, ಫ್ಯಾಕ್ಟ್ರಿ ಹೋಯ್ತು, ಕ್ಲಾಸ್ ಆಯಿತು ಅಂತ ಯೋಚನೆ ಮಾಡ್ಕೊಂಡೇ ಕೂತಿದ್ದಿದ್ರೆ ನಾನು ಹಂಗೇ ಮನೇಲೇ ಕೂತ್ಕೊಂಡೆ. ಇಲ್ಲ, ಮತ್ತೆ ಶುರು ಮಾಡಿದೆ ಕ್ಲಾಸು. ಅವಾಗೆಲ್ಲ ಮತ್ತೆ ಇತ್ತು, ಮತ್ತೆ ಕ್ಲಾಸ್ ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಆದಮೇಲೆ ಯೂಟ್ಯೂಬ್ ಮಾಡಿದ್ದು. ಯೂಟ್ಯೂಬ್ ಮಾಡಿದಾಗ ಅಲ್ಲಿ ಒಂದೇ ಕಡೆ ಮಾಡಿದ್ರೆ ಏನಾಯಿತು, ಮತ್ತೆ ಒಂದೇ ಕಡೆ ಮಾಡ್ತು ಅಂತಂದರೆ ಆಲ್ರೆಡಿ ನಾನು ಚೊಕ್ಸನದಲ್ಲಿ ಕಮ್ಮಿ ಇದ್ರು 2-3 ಸಾವಿರ ಮೇಲ್ ಜನಕ್ಕೆ ಒಂದೊಂದು ಏರಿಯಾದಲ್ಲೂ ಕೂಡ 4-5 ಜನ ಟೈಲರ್ಸ್ ಇದ್ದಾರೆ. ಆ ರೇಂಜಿಗೆ ನನ್ನ ಸ್ಟೂಡೆಂಟ್ಸ್ಗಳಿದ್ದಾರೆ. ಸರಿ, ಇಲ್ಲೆಲ್ಲ ಮಾಡಿದ್ದೀನಿ, ಸ್ವಲ್ಪ ಬೇರೆ ಕಡೆ ಹೋಗೋಣ ಅಂತೇಳಿ ಇಲ್ಲಿ ಚಿಕ್ಕಬಿದೂರಲ್ಲಿ ಒಬ್ಬರು ಶೈಲಾ ಅಂತ ಬಂದು ಅಲ್ಲಿಗೆ ಕರ್ಕೊಂಡು ಬಂದರು. ಆವಾಗ ಸಿಕ್ಕಿದ್ದು ಇವರೆಲ್ಲ. ಇವಳು ಫಸ್ಟು ಆವಾಗ ಬಂದು ಫಸ್ಟ್ ಸ್ಟೂಡೆಂಟ್ಗಳಾಗಿ ಇವರು 4-5 ಜನ ಬಂದರು. ಪಲ್ಲವಿ ಮತ್ತು ಲತಾ 4-5 ಜನ, ಇವರು ಎಲ್ಲರೂ ಬಂದು ಕ್ಲಾಸಿಗೆ ಸೇರಿಕೊಂಡ್ರು. ಶೈಲಾ ಅವರೆಲ್ಲ 4-5 ಜನ ಕ್ಲಾಸಿಗೆ ಸೇರಿಕೊಂಡ್ರು. ಚಿಕ್ಕದಾಗಿ ಶುರು ಮಾಡಿದ್ದು ಯೂಟ್ಯೂಬ್. ಆ ಫಸ್ಟೇ ಸ್ಟುಡಿಯೋ ಕ್ಲಾಸ್ ನೋಡ್ಬೋದು, ಒಂದು ಮನೆ ಅದು. ಈಗ ಗಮನ ಇಟ್ಟು ಕೇಳಿ, 4 ವರ್ಷದ ಜರ್ನಿ, ಒಂದು ಸಂಸ್ಥೆ ಮಾಡಿ ಕೂತಿದ್ದೀನಿ. ಹಳೇದು ಬಿಡಿ, ಕೊರೋನಾಗಿನ ಮುಂಚೆದು ಬಿಡಿ, ಬಿತ್ತೋದ್ಮೇಲೆ ಎದ್ದೇಳೋದಿದೆಯಲ್ಲ ಅದು ಇಂಪಾರ್ಟೆಂಟು. ಆಗಲೂ ಕೂಡ ನನ್ನ ಮಗ ಏನು ದೊಡ್ಡವನಲ್ಲ, ಚಿಕ್ಕವನು. UK ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ಇದ್ದಿದ್ದು. ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಿದ್ದು. ಅವನ ಸ್ಕೂಲ್ ಹತ್ರ ನಮ್ಮ ಮನೆಯವ್ರು ಕರ್ಕೊಂಡೋಗ್ರು, ಕರ್ಕೊಂಬರೋರು. ನಂದು ಇಲ್ಲಿಗೆ ಬಂದ ಮೇಲೆ ಅಲ್ಲೇ ಸ್ಟೂಡೆಂಟ್ಸ್ ಬಿಡೋಂಗಿಲ್ಲ, ಎರಡೂ ಕಡೆ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಡೈಲಿ ಗಾಡೀಲಿ ಓಡಾಡ್ತಾ ಇದ್ದೆ, ಅಲ್ಲೂ ಮಾಡ್ತಾ ಇದ್ದೆ, ಇಲ್ಲೂ ಮಾಡ್ತಾ ಇದ್ದೆ, ಜೊತೆಗೆ ಯೂಟ್ಯೂಬ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೆ. ಎಲ್ಲಿಗೂ ಯಾರಿಗೂ ಒಂದು ಪಾಯಿಂಟ್ರೂ ತಪ್ಪು ಹೇಳ್ಕೊಟ್ಟಿಲ್ಲ ಇದುವರೆಗೂ. ಅದ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ. ನನಗೆ ತುಂಬ ಜನ ಎಲ್ಲರೂ ಒಂದೇ ಥರ ಸ್ಟೂಡೆಂಟ್ಸ್ ಇಲ್ಲ. ಕೆಲವ್ರು ಬರ್ತಾರೆ, ಆಟಿಟ್ಯೂಡ್ ಇರೋರು ಬರ್ತಾರೆ. ಮೇಯ್ನ್ ನನಗೆ ಆಗಲ್ಲ ಅಂದರೆ ಅದನ್ನೇ, ನಾನು ಅನ್ನೋದು ಬಂತು ಅಂದರೆ ನನಗಾಗಲ್ಲ. ಬರಬಾರ್ದು, ನನಗೆ ನಾನು ಅನ್ನೋದಿಲ್ಲ. ಇಷ್ಟೊಂದು ಜನ 10-15 ಜನ 1000 ಜನ ಸ್ಟೂಡೆಂಟ್ಸ್ ಹೇಳ್ಕೊಟ್ಟಿದ್ದೀನಿ. ನಾನು ಅನ್ನೋದು ಬಂತು ಅಂದರೆ ನಾನು ಈ ಜಾಗದಲ್ಲಿ ಕೂತ್ಕೊಂತಿರ್ಲಿಲ್ಲ. ಮೇಕಪ್ ಮಾಡಿ ನಾನು ಅನ್ನೋದು ನನ್ನ ಸ್ಟೂಡೆಂಟ್ಸ್ಗಳಾಗಿ ನಿಮಗೂ ಇರಬಾರ್ದು, ಯೂಟ್ಯೂಬ್ ನೋಡೋದು ನಿಮಗೂ ಕೂಡ ಇರಬಾರ್ದು. ನೀವೆಲ್ಲ ನೋಡ್ತೀರಿ, ನಾನು ಸ್ಟೂಡೆಂಟೇ ಅಂತ ಭಾವಿಸ್ಗಳು. ನಾನು ಅನ್ನೋದು ಬಂತು ಅಂದರೆ ಖಂಡಿತವಾಗ್ಲೂ ನೀವು ಬಿದ್ದೋಗ್ತೀರ. 100% ಸತ್ಯ. ಈಗ ನಾನು ಯಾವತ್ತಾದರೂ ನಾನು ನಂದು ಅಂತ ಅಂತೀನ, ನಮ್ಮ ಹುಡುಗಿ ನನಗೆ ಒಬ್ಬಳು ಫೋಟೋ ತೆಗೆದು ನನಗೂ ಅಂತೂ ಯಾವಾಗಲೂ ನಮ್ಮದು ಅನ್ನೋದು ಬರ್ತಾ ಇರಬೇಕು. ನಾನು ಏನೋ ಸಣ್ಣದೊಂದು ಫಂಕ್ಷನ್ ಮಾಡೋದು ನಾನು ಒಬ್ಬಳೆ ಮಾಡೋಕ್ಕೆ ಇಷ್ಟಪಡೋದು, ಎಲ್ಲರನ್ನೂ ಸೇರಿಸ್ತೀನಿ. ಇಷ್ಟೇ ಹಂಚ್ಕೊಂತೀನಿ, ನಾನು ಬರಲ್ಲ. ಈಗ ಅಷ್ಟು ಕ್ಲಾಸ್ ನಾನು ಮೇಂಟೈನ್ ಮಾಡೋಕ್ಕೆ ಬರಲ್ವಾ? 4 ಜನ ಸಪ್ರೇಟ್ ಟೀಚರ್ಸ್ ಇಟ್ಟಿರೋದು, ಇವ್ರಂತಾರೆ 10 ಜನ ಟೀಚರ್ಸ್ ಆಗಿ ಬೆಳಿಬೇಕು. ನೀವು ಅಷ್ಟೇ, ನೀವು ಇಷ್ಟಕ್ಕೆ ಸೀಮಿತವಾಗಿರ್ಬಾರ್ದು. ನೀವು ಒಂದು 10 ಜನಕ್ಕೆ ಹೇಳ್ಕೊಡೋ ಥರ ಆಗಬೇಕು. ಮಾಡ್ತೀನಿ ಕೂಡ, ಬಿಡಲ್ಲ. ನಿಮ್ಮ ಊರಲ್ಲಿ ನಿಮ್ಮ ಹೇಳ್ತೀನಿ, 100% ಸಪೋರ್ಟ್ ಮಾಡ್ತೀನಿ ನಾನು. ಮೇಡಮ್ ನಾನು ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ನಾನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ನಾನು ಯೂಟ್ಯೂಬಲ್ಲಿ ಸುಮ್ಮನೆ ಯಾವತ್ತೂ ಹೇಳ್ದೇ ಇರೋದನ್ನ ನಾನು ಹೇಳಿದ ಮೇಲೆ ಮಾಡದೆ ಯಾವತ್ತೂ ಇಲ್ಲ. ಮಾಡಿ 10 ಜನಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲೇ ಬರಬೇಕು, ನಾನು ಕಲಿಬೇಕಲ್ಲ. ಹೆಣ್ಣು ಮಕ್ಕಳು ಒಟ್ಟಿನಲ್ಲಿ ಬೆಳಿಬೇಕು, ಒಂದೇನಾದರೂ ಒಂದು ಅಚೀವ್ ಮಾಡಬೇಕು. ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ ಕಂದ. 100% ಅಲ್ಲ, 1000% ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಗುಡ್, ವೆರಿ ಗುಡ್. ಇದನ್ನ ನಂದು ಮುಗಿಸ್ಬಿಟ್ಟು ಇವ್ರಿಗೆ ಕಳಿಸ್ಬಿಟ್ಟು ಆನ್ಲೈನಲ್ಲಿ ನಿಮ್ಮ ಹತ್ರನೇ ಸಪ್ರೇಟಾಗಿ ಆನ್ಲೈನಲ್ಲಿ ಮಾತಾಡಿಸ್ತೀನಿ. ಎಲ್ಲರೂ ಮಾತಾಡಿಸ್ತೀನಿ. ಎಲ್ಲರೂ ಗೋಲ್ ಇಟ್ಕೋಬೇಕು. ಮೈಕ್ ಕೂಡ ಆಫ್ ಮಾಡಿ ಒಂದು 5 ನಿಮಿಷ ಎಲ್ಲರೂ ಮಾತಾಡಿಸ್ತೀನಿ. ನೀವುಗಳು ಅಷ್ಟೇ ಪ್ರತಿದಿನ ಜನವರಿ ದಿನ ಇಲ್ಲೇ ನಮ್ಮ ದೇವ್ರ ಮುಂದೆ ಕುತ್ಕೊಂಡೇನೆ ಒಂದು ಗೋಲ್ ಇಟ್ಕೊಂಡು. ನಾನು ತುಂಬ ಜನ ಈ ಜಾಗದಲ್ಲಿ ನಾವು ಏನು ಅಂದ್ಕೊತೀವೋ 100 ಅಲ್ಲ 1000% ಆಗ್ತಾರೆ. ನನ್ನ ಅನುಭವ 1 ವರ್ಷದಲ್ಲಿ ನಾನು ಹಿಂಗೆ ಮಾಡ್ತೀನಿ ಅಂತಂದೆ. ಮನಸ್ಸಲ್ಲಿ ಇನ್ನೂ ಒಂದು ವಿಷಯ ಹೇಳ್ಬೇಕು ಅನ್ನಿಸ್ತಿದೆ, ಈಗ ಬರ್ತಾ ಇದೆ, ಆದರೆ ಬೇಡ. ಅದು ಅದಕ್ಕೆ ಆದ ಒಂದು ಟೈಮ್ ಇದೆ, ಅವಾಗಲೇ ಹೇಳ್ತೀನಿ. ನೆಕ್ಸ್ಟ್ ಮಂತು ಸಪ್ರೇಟಾಗೇ ಬರುತ್ತೆ. ಅದು ಸಂಸ್ಥೆ ಅದು. ಇನ್ನೊಂದೇನೋ ಸಪ್ರೇಟಾಗಿ ಬರುತ್ತೆ, ಅದು ಸಪ್ರೇಟಾಗೇ ಹೇಳ್ತೀನಿ ಖಂಡಿತವಾಗ್ಲೂ. ಆ ಥರ ಎಲ್ಲರೂ ಗೋಲ್ ಇಟ್ಕೊ. ಏಕೆ ಅಂತಂದರೆ ಜೀವನದಲ್ಲಿ ನಮ್ಮ ಗೋಲ್ ಇಲ್ಲ, ಗುರಿ ಇಲ್ಲ ಅಂದರೆ ಏನೂ ಅಚೀವ್ ಮಾಡೋಕ್ಕಾಗಲ್ಲ. ಬಂದ ಪುಟ್ಟ ಓದ ಪುಟ್ಟ ಎಲ್ಲರೂ ಹುಟ್ಟಿದ್ರು ಸಾತ್ರು. ನಾವೇನ್ರಿ ಮಾಡಿದ್ವಿ, ಏನಾದರೂ ಒಂದು ಅಚೀವ್ ಮಾಡೋಗ್ಬೇಕು. ಪರವಾಗಿಲ್ಲಪ್ಪ, ಅಯ್ಯೋ ಅವ್ರ ಹತ್ರ ಈಗ ನಾನು 1000 ಜನ ಕಲ್ತಿದ್ವಿ, ಪರವಾಗಿಲ್ಲಪ್ಪ ಅವ್ರ ಹತ್ರ ಕಲ್ತಿದ್ವಿ ಅನ್ನೋ ಥರ ಇರಬೇಕು. ನೀವೊಂದು ಏನೇ ಒಂದು ಚೆನ್ನಾಗಿರೋ ಬ್ಲೌಸ್ ಕಡೆ, ಹುಡುಗಿ ಎಷ್ಟು ಚೆನ್ನಾಗಿ ಬ್ಲೌಸ್ ಹೊಲಿತಾ ಇತ್ತಪ್ಪ ಅನ್ನೋ ಥರ ನೀವು ಇಟ್ಕೋಬೇಕು. ನೀವು ದೊಡ್ಡದೇ ಶಾಪ್ ಮಾಡಬೇಕು, ಸಣ್ಣದೇ ಮಾಡಬೇಕಂತಲ್ಲ. ನಿಮ್ಮ ಕೆಪಾಸಿಟಿಗೆ ಏನು ಸಾಧ್ಯನೋ ಅದು ನಿಮಗೆ ದೊಡ್ಡದೆ.
ಈಗ ನಮ್ಗೆ ಅಷ್ಟೆಲ್ಲ ಇದ್ರು ಒಂದು ಚಿಕ್ಕದಾಗ ಒಂದು ಸರಕ್ಸ್ ಅಂಗಡಿ ಹಾಕೊಂಡು ಕೂತ್ಕೊಂಡು ನಾನು ನಂಗೆ ದೊಡ್ಡದೆ ಅದೆಲ್ಲ ದೊಡ್ಡದೆ ನನಗೆ. ನಾನು ಓನರ್ ಅಪ್ಪ ದೊಡ್ಡದಾಗ ಕೂತಿದ್ದೀನಿ, ಅಲ್ಲಿ ಸಮಾಧಾನ ಆಗಲಿಲ್ಲ, ಮತ್ತೆ ಇಲ್ಲ ಬೆಳೆಸ್ಬೇಕು. ಈ ಸಂಸ್ಥೆಯಲ್ಲಿ ನಾನು ಅಧ್ಯಕ್ಷಳಾಗಿ ಕೂತಿದ್ದೀನಿ, ಆದ್ರೂ ನಂಗೆ ಸಮಾಧಾನ ಇಲ್ಲ ಅಂದರೆ ನೀವು ಲೆಕ್ಕ ಮಾಡ್ಕೋಬೇಕು. ಏನಪ್ಪ ಇವ್ರಿಗೆ ಇಷ್ಟು ಏನು ಸಮಾಧಾನ ಆಸೆ. ಮೊನ್ನೆ ಯಾರೋ ಒಂದು ನಮ್ದು 2 ಶಾಪ್ ಇತ್ತು ಚಿಕ್ಕಬಿದ್ರಕಲ್ಲಲ್ಲಿ, ನಮ್ಮನೆಯವ್ರು ಸಪ್ರೇಟ್ ಮಾಡ್ತಾ ಇದ್ರು. ಆಮೇಲೆ ಅವ್ರ ಸಂಬಂಧ ಇದನ್ನು ಕ್ಲೋಸ್ ಮಾಡ್ಕೊಂಡು ಮತ್ತೆ ಶಾಪ್ ಮಾಡ್ಕೊಂಡ್ವಿ. ಇಬ್ರು ಬೇರೆ ಬೇರೆ ಇತ್ತು ಜನಗಳು. ಏನು ಗಂಡ ಹೆಂಡತಿ ಇಬ್ರು ಗಂಡು ಮಕ್ಳು ಇಟ್ಕೊಂಡಿದ್ರೆ ಏನು ಆಸೆ 2 ಮಾಡಿದ್ದೀರಾ ಅಂತ. ಅವ್ರಿಗೇನು ಗೊತ್ತು, ದುಡ್ಡು ಒಂದೇ ಮುಖ್ಯ ಇಲ್ಲ, ದುಡ್ಡು ತುಂಬಾ ಮುಖ್ಯ ಇಲ್ಲ ಅಂತಲ್ಲ, ಅದ್ರ ಜೊತೆಗೆ ನಾವೊಂದು ಅಚೀವ್ ಮಾಡಬೇಕು ಅನ್ನೋದಿಲ್ಲ. ಅಯ್ಯೋ ಇವ್ರಿಗೇನಪ್ಪ 1000 ಜನ 1000 ಅನ್ಕೊಳ್ಳಿ, ಅಂದವ್ರು ಕೊಡಕ್ ಬರ್ತಾರ ನಿಮ್ಗೆ? ಇಲ್ಲ ತಾನೆ. ನಿಮಗೆ 10 ರೂಪಾಯಿ ಇಲ್ಲ ಅಂದ್ರೆ 100 ರೂಪಾಯಿ ಇಲ್ಲ ಅಂತೇಳಿ ಯಾರ ಫ್ರೆಂಡ್ ಕೇಳಿ, ಆಮೇಲೆ ಕೊಡ್ತಾರೆ. ಅವ್ರು 10 ಜನ ಕೇಳ್ಕೊಂಡ್ ಬಂದಿರ್ತಾರೆ, ಅವಳ ಕಷ್ಟದಲ್ಲಿದ್ರು 100 ರೂಪಾಯಿ ಇಸ್ಕೊಂಡಳು ನನ್ನ ಹತ್ರನೇನೆ, ಟೈಮಿಗೆ ಕೊಡ್ತಾರೆ. ಆಮೇಲೆ 1000 ಕೇಳಿ, ಇಲ್ಲ ಕಣ ಈಗಿತ್ತು ಈಗಿಲ್ಲ, ಈಗಿತ್ತು ಈಗೇನಕ್ಕೂ ಖರ್ಚಾಯ್ತು ಇಲ್ಲ ಅಂತಾರೆ ಹೊರತು, ನಾವೊಬ್ರು ಕೊಡೋ ತರ ಇರ್ಬೇಕೆ ಹೊರತು ಕೇಳೋ ತರ ಯಾರು ಇರ್ಬೇಡಿ. ಎಲ್ರಿಗೂ ಆಗಕ್ ಸಾಧ್ಯ. ಇವರು ಅಂತಲ್ಲ, ಎಲ್ರಿಗೂ ನೀವು ದುಡಿಯೋಕ್ ಸಾಧ್ಯ ಇದೆ. ಯಾಕಂದ್ರೆ ನೀವು ಒಂದು ಸ್ಟೆಪ್ ಅಲ್ಲೇ ಬಂದಾಯ್ತು ಇಲ್ಲಿಗೆ. ನಮ್ಮ ಹತ್ರ ಬಂದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಯಾವುದೇ ಕಾರಣಕ್ಕೂ ಕುತ್ಕೋಬೇಡಿ. ಹೆಣ್ಮಕ್ಳಿಗೆ ಹೆಲ್ತ್ ಇಶ್ಯೂ ಆಗೇ ಆಗುತ್ತೆ, ಇಲ್ಲ ಅಂತಲ್ಲ. ಆದ್ರೂ ಕೂಡ ನಾನು ಹೇಳಿದ್ನಲ್ಲ, ನಂದೇ ಪ್ರಾಬ್ಲಮ್, ಬೇರೆ ಬೇಡ. 2 ತಿಂಗಳು ನಾನು ಮನೇಲಿ ಕೂತಿದ್ದೆ, ಹೆಲ್ತ್ ಇಶ್ಯೂ ನಾನು ಸುಮ್ಮನೆ ಕೂತಿದ್ನ, ಏನಾದ್ರೂ ಒಂದು ಮಾಡಿದೆ. ಅದೇ ತರ ಈಗ ಮಿಷನ್ ಮೇಲೆ ಕೂರಕ್ಕೆಲ್ಲ ಬಿಡಿ, ಆ ಟೈಮಿಗೆ ಬಿಡಿ. ಬೇರೆ ಕುಚ್ಚಿ ಇರುತ್ತೆ, ಅರಿವರ್ ಕುತ್ಕೊಂಡೇ ಮಾಡೋದು. ಹೆಲ್ತ್ ಇಶ್ಯೂ ಆಗೇ ಆಗುತ್ತೆ ಹೆಣ್ಮಕ್ಳಿಗೆ, ಯಾರಿಗೂ ಏನು ಆಗದೆ ಆಗಿಲ್ಲ. ಗಂಡ್ಮಕ್ಳು ಆಗುತ್ತೆ, ಹೆಣ್ಮಕ್ಳು ಅಕಸ್ಮಾತ್ ಆದಾಗ ಸುಮ್ಮನೆ ಕೂರ್ಬೇಡಿ. ಮೈಂಡ್ ಯಾವತ್ತೂ ಬ್ಲಾಂಕ್ ಆಗಿ ಬಿಡಕ್ಕೆ ಹೋಗ್ಬೇಡಿ. ಏನಾದ್ರೂ ಮಾಡ್ಬೇಕು, ಅದು ಪ್ರೆಸರ್ ಕೊಡ್ತಾ ಇರ್ಬೇಕು, ನಾನು ಮಾಡಬೇಕು ಅಂತ. ಅವಾಗ ಅನಿಸ್ತಾ ಇವರೇ ಇಷ್ಟಿರ್ಬೇಕಾದ್ರೆ ನಾನು ಯಾಕಿರಬಾರ್ದು ಅಂತ ನಿಮ್ಗೆ ಸಪೋರ್ಟ್ ದೇವ್ರು ಮಾಡೇ ಮಾಡ್ತಾರೆ. ಇದಂತೂ 100% ಸತ್ಯ. ನನ್ನ ವಿಷಯದಲ್ಲಿ ಮಾತ್ರ 1000% ಸತ್ಯ. ನಾನು ಇಷ್ಟಿದ್ರು ನಂಗೆ ಸಾಕಾಗಲ್ಲ, ಏನಾದರೂ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಈಗ ಆಯಿತು, ನಂದಾಯಿತು. ಇನ್ನು ಮುಂದೆ ನನ್ನ ಬಗ್ಗೆ ಹೇಳ್ತಾ ಹೋಗೋಣ. ಫಸ್ಟ್ ಶುರು ಮಾಡೋಣ ನಮ್ಮ ವೀಣನಿಂದೆ. ನಾನು ಕ್ಲಾಸಿಗೆ ಬಂದರು, ಕಲ್ತರು. ಇವ್ರಿಗೆ ಇಬ್ರು ಹೆಣ್ಮಕ್ಳು ಎಷ್ಟು ವರ್ಷ ಕ್ಲಾಸಿಗೆ ಬಂದು ಕಲ್ತಾಗ? ಒಬ್ಳು ಎಲ್ ಕೆ ಜಿ, ಒಂದೇ ಫಸ್ಟ್ ಸ್ಟ್ಯಾಂಡರ್ಡ್, ಒಂದು LKG, ಸಣ್ಣ ಮಕ್ಕಳು. ಅವ್ರು ಬಂದು ಕಲಿಯೋಕ್ಕೆ ಅಂತ ಬಂದರು. ಈಗ ಅವರೇ ಶುರು ಮಾಡಲಿ, ಅವರೇ ಹೇಳಿ ಅವ್ರ ಎಜುಕೇಷನ್ ಏನು ಫಸ್ಟ್ ಹೇಳು. ನಮ್ಮ ಏರಿಯಾದಲ್ಲಿ ಯಾವುದು ಟೈಲರಿಂಗ್ ಕ್ಲಾಸಸ್ ಇರಲಿಲ್ಲ. ಅಂದರೆ ನಾವು ಎಜುಕೇಷನ್, ನಾನು ಫಸ್ಟು PU ಆದಮೇಲೆ ಮನೇಲಿ ಒಂದು 6 ತಿಂಗಳು D.Edಗೆ ಹೋಗ್ಬೇಕಾ ಅಪ್ಲಿಕೇಶನ್ ಹಾಕಿದ್ದು. ಅವಾಗ ಫ್ರೀ ಇದ್ದಲ್ಲ, ಅವಾಗ ಏನು ಮಾಡೋದು ಅಂತ ನಮ್ಮೂರ ಹತ್ರನೇ ಇದು ಟೈಲರಿಂಗ್ ಜೇವರ್ಸ್ ಅಂತ ಬರುತ್ತೆ. ನಂಗೆ ಅದೇನೋ ದೇವರು ಟೈಲರಿಂಗೇ ಮಾಡಬೇಕು ಅಂತ ಏನಾದ್ರು ಬರ್ದಿತ್ತು ಏನೋ ಗೊತ್ತಿಲ್ಲ.